ಎಲ್ಲ ದೊಡ್ಡ ಮಂದಿಗೆ ನಾಳೆಯಿಂದ ವಿಶ್ವದ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಲೀಗ್ IPL ಚಾಲು ಆಗೋದೈತ್ರಿ. IPL ಹಬ್ಬ ಅವ್ನ ಖುಷಿನೇ ಖುಷಿ. IPL ದಾಗ ಯಾಕೆ ಖುಷಿ ಅಂದ್ರೆ IPL ದಾಗ ಇರೋದ ನಮ್ದು RCB ಟೀಮ್. RCB ಟೀಮ್ ಐತ ಅಂದ ಮೇಲೆ ಮತ್ತೆ ಖುಷಿ ಇಲ್ಲ ಅಂದ್ರೆ ಅದು ತಪ್ಪಾಕೈತ್ರಿ. ಅಂತಾದ್ರಾಗ ಫಸ್ಟ್ ಮ್ಯಾಚ್ 18ನೇ IPL ಇದೆ. 17 IPL ಆಲ್ರೆಡಿ ಆಗ್ಯಾವ ಹೋಗ್ಯಾವ. 17ದ ಲೆಕ್ಕಿಲ್ಲ ನಮಗೆ, ಈಗ ಲೆಕ್ಕ ಇದ್ದಿದ್ದು ಒಂದ, ಅದು 18. ನಮ್ಮ ಹುಲಿ RCB ಹುಲಿ ವಿರಾಟ್ ಕೊಹ್ಲಿ ಅವ್ರ ಜರ್ಸಿ ನಂಬರ್ 18. ಈ ಸಲ IPL ನಡೀತಾ ಇರೋದು 18. ಅವನವನು 18 ಆಗಿ ಕೂಡಿಸಿ ಈ ಸಲ ಕಪ್ ಎತ್ತೋದ RCB ಗುರಿ. ಏನಂತೀರಿ ನೀವು? ಹಂಗ ಒಂದು ಕಮೆಂಟ್ ಹಾಕ್ರಿ. ಫೇಸ್ಬುಕ್ದಾಗ ನೋಡ್ತಾರೆ ಒಂದು ಫಾಲೋ, ಯೂಟ್ಯೂಬ್ದಾಗ ನೋಡ್ತಾರೆ ಒಂದು ಜಾರಿಸ್ಬಿಟ್ರಿ ಸಬ್ಸ್ಕ್ರೈಬ್. ನಾವು ಈ ಸಲ IPL ಐತಿ ನೋಡ್ರಿ, ಭಾಳ ವಿಶೇಷ ಐತಿ. ಏನು ವಿಶೇಷ ಅನ್ನೋದು ಎಲ್ಲ ನಿಮ್ಗೆ ಹೇಳ್ತಾನಂತ. ಅಂತಾದ್ರ ಮೇನ್ ವಿಶೇಷ ಏನಪ್ಪಾ ಅಂದ್ರೆ ನಮ್ದು RCB ಹೊಸ ಕ್ಯಾಪ್ಟನ್ ತಮಗೆಲ್ಲ ಗೊತ್ತಿರುವಂತದ್ದು ರಜತ್ ಪಟೇದಾರ್ ಅವರು ಕ್ಯಾಪ್ಟನ್ ಆದಾರ. ಅದೊಂದು ಭಾಳ ಖುಷಿ. ಹೊಸ ಪ್ಲೇಯರ್ ಅಂದ್ರೆ ನಮ್ಮ RCB ದಾಗ ದುಡ್ದಾರವ್ರು ಅಂದ್ರೆ ಹೊಸ ಕ್ಯಾಪ್ಟನ್ ರೀ ಅನ್ನೋ ಥರದ ಹೊಸ ಕ್ಯಾಪ್ಟನ್. ಈಗ ಅಂದ್ರೆ ದುಡ್ದಾರ, ಒಳ್ಳೆ ಪ್ಲೇಯರ್. ಅವ್ರಿಗೂ ಸಾಕಷ್ಟು ಒಳ್ಳೆ ಅಭಿಮಾನಿಗಳು ಅದಾರ. ಸ್ಪಿನ್ನರ್ಗಳಿಗೆ ನಾಯಿ ಹೊಡೆದಂಗೆ ಹೊಡೆಯೋ ಪ್ಲೇಯರ ನಮ್ಮ ರಜತ್ ಪಟೇದಾರ. ಅಂತಾದ್ರೆ ಫುಲ್ ಪಾಲಿಶ್ ಆಗೈತ್ರಿ ನಮ್ಮ ಟೀಮ್. 18 ವರ್ಷದಾಗ ಇನ್ನೇನು 17 ವರ್ಷದ ನಾವು ನೋಡ್ಕೋತ ಬಂದೀವಿ ಅಂದ್ರೆ ನಮ್ಮ RCB ಬ್ಯಾಟಿಂಗ್ ಪ್ರತಿ ಸಲಾನು ಭಾಳ ಸ್ಟ್ರಾಂಗ್ ಇರ್ತೈತಿ. ಬಾಲಿಂಗ್ ಅಂತರೂ ಅದ್ರ ಬಗ್ಗೆ ಹೇಳುವಂಥದ್ದು ಬೇಡ, ಅದು ದೇವ್ರಿಗೆ ಗೊತ್ತೈತಿ, ಜಗತ್ತಿಗೆ ಗೊತ್ತೈತಿ. ಆದ್ರೆ ಈ ಸತಿ ಏನೈತಲ್ರಿ ಬಾಲಿಂಗ್ ನಂಬರ್ 1 ಪಕ್ಕ ಕ್ಲಾಸಿಕ್ ಬಾಲಿಂಗ್ ಪೂರ ಫಿಕ್ಸ್ ನಾವು ಪ್ಯಾಕ್ ಆಗೈತಿ ಟೀಮಿಂದೆಲ್ಲ ನಿಮ್ಗೆ ಹೇಳ್ತೇನೆ ಅಂತ. ಈಗಂತರೂ ನೋಡ್ರಿ ರಜತ್ ಪಟೇದಾರ್ ಅವರು ಕ್ಯಾಪ್ಟನ್ ಅದರ. ಆಲ್ರೆಡಿ 17 IPL ಸೀಸನ್ಗಳು ಮುಗಿದು ಈಗ 18ನೇ ಸೀಸನ್. ಈ 17 ಸೀಸನ್ದಾಗ ನಮ್ದು RCB ಸಾಧನೆ ಹೇಳ್ಬೇಕಂದ್ರೆ ಅದು ಮುಗಿಲಿ ಮುಟ್ಟೈತೆ. ಸಾಧನೆ ಏನ್ರಿ, ಏನು ಗೆದ್ದೈತೆ ಗೊತ್ತಿಲ್ಲ RCB. ಆದ್ರೆ ಅವನ ಕೋಟ್ಯಾಂತರ ಅಭಿಮಾನಿಗಳ ಮನಸ್ಸು ಗೆದ್ದೈತ್ರಿ RCB. ಇನ್ನೇನು ಬೇಕು ಅವನು ಒಯ್ದ ಭಾಳ ಗೆದ್ದೈತಿ. ಇನ್ನು ಒಂದು ಏನು ಬೇಕಪ್ಪ ಅಂದ್ರೆ ಅದು ಕಪ್ ಅಟ್ಟ ಬೇಕು. ಅದಟ್ಟ ಅವನವನು ಹೊಡಿಲಿ ಬಿಡಿಲಿ ಅವನು ವರ್ಷಕ್ಕೆ ವರ್ಷ RCB ಕ್ರೇಜ್ ಮಾತ್ರ ಅವನು ನೆಕ್ಸ್ಟ್ ಲೆವೆಲ್ ಹೊಂಟೈತಿ. ಹಿಂಗೆ ಪ್ಯಾಕ್ ಅಲ್ಲತ್ತಾವ ಅಭಿಮಾನಿಗಳು. ಹೊಸ ಪ್ಲೇಯರ್ಗಳು ಬರ್ಲಾತಾವ. ಅವು ಭಾಳ ಖುಷಿ. ಪ್ರತಿಯೊಂದು ಪ್ಲೇಯರ್ಗೂ RCB ದಾಗ ಆಡ್ಬೇಕಂತೇಳಿ ಆಸೆ ಇರ್ತೈತಿ. ಯಾಕಂದ್ರೆ ಅಭಿಮಾನಿಗಳು ಆ ರೇಂಜಿಗೆ ಅದಾರ. RCB ಹವಾ ಹಂಗೆ ಐತೆ ಅವನು ಒಯ್ದ ನೋಡ್ರಿ. 17 ಸೀಸನ್ದಾಗ ನಮ್ಮ RCB 3 ಸತಿ ಫೈನಲ್ಗೆ ಬಂದು ಸೋತೈತಿ. ಮತ್ತು ಇವು ಸೆಮಿಫೈನಲ್ ಅವೆಲ್ಲ ಲೆಕ್ಕ ಇಲ್ಲ ಬಿಡ್ರಿ. ಅವ್ನು ಅದ್ರದ್ದು ಬಿಟ್ಟು ಬಿಡ್ರಿ. ಫೈನಲ್ ಮಟ್ಟ ಹೋಗಿ ಅವನವನು RCB ಸಲಪರ ಆಗಿ ಅವನವನು ಅದು ಕೈಗೆ ಬಂದು ತುತ್ತು ಬಾಯಿಗೆ ಬಂದಿಲ್ಲ ಅನ್ನೋ ಥರದ ಆಗಿತ್ತು ನಮ್ದು RCB ಲೆಕ್ಕ. ಏನು ಯಾಕೆ ಖಾಲಿ ಅವನವನು ಈಗ ನಾಳೆ ಕಲ್ಕತ್ತಾ ಮತ್ತು ಈ ಕಡೆ RCB ಮ್ಯಾಚ್ ಐತಿ. ಅದು ಮಾತ್ರ ಮ್ಯಾಚ್ ನೆಕ್ಸ್ಟ್ ಲೆವೆಲ್ ಮ್ಯಾಚ್ ನೋಡ್ರಿ. ಫಸ್ಟ್ ಮ್ಯಾಚೇ RCB ಇಟ್ಟುಬಿಟ್ಟಾರ. ಅದು ಒಂದು ಖುಷಿ ವಿಚಾರ. ಕೋಟ್ಯಾಂತರ ಪ್ರತಿ ವರ್ಷ ಬೇರೆ ಬೇರೆ ಲೆಕ್ಕ ಇರ್ತದ ಕರೆ. ಆದ್ರೆ ಈ ಸಲ ನೋಡ್ರಿ ಫಸ್ಟ್ ಮ್ಯಾಚ್ ಕಲ್ಕತ್ತಾ ಮತ್ತು RCB. ಏನು IPL ಚಾಲು ಹೋಗಿತ್ತಲ್ಲ 2018ರಾಗ ಫಸ್ಟ್ ಮ್ಯಾಚ್ ನಮ್ದು RCB ಮತ್ತು KKR ಇತ್ತು. ಇವು ಮೊದಲಿನಿಂದನೂ ಒಂದು ತಿಂಡಿ, ಒಂದು ಲೈಟ್ಗೆ ಒಂದು ಥರದ ಕಲ್ಕತ್ತಾ ಕೂಡ ಬೇರೆ ಥರದ್ದು ಐತಿ ತಿಂಡಿ. ಮೊನ್ನೆ ನಮ್ಮ RCB ಅನ್ಬಾಕ್ಸಿಂಗ್ ಇವೆಂಟ್ ಆಯ್ತು. ಒಂದು ಬೇಜಾರ್ರಿ ನಮಗೆ. ಇಲ್ಲ, ನಾವೆಲ್ಲ RCB ಅಭಿಮಾನಿಗಳು, ನನಗೆ ಅಟ್ಟಲ್ಲ ಕೋಟ್ಯಾಂತರ ಅಭಿಮಾನಿಗಳಿಗೂ ಒಂದು ಬೇಜಾರು ಐತಿ. RCB ಮ್ಯಾನೇಜ್ಮೆಂಟ್ ಕಾಲಾಗ ಅವನು ಇದು ಅವು ನಮ್ಮ ಕಡೆ ಒಂದು ಮಾತೈತಿ, ಎಲ್ಲ ಕರೆಕ್ಟ್ ಇರ್ತಾವ, ಅವನು ಚಟ ಸುಮಾರು ಇರ್ತಾವ ಅನ್ನೋಂಗೆ ಈ ಮ್ಯಾನೇಜ್ ಮಾಡೋದು ಹಂಗೆ ಆಗಿಬಿಟ್ಟೈತಿ ನೋಡ್ರಿ. ಇದು ಅನ್ಬಾಕ್ಸಿಂಗ್ ಇವೆಂಟ್ ಮಾಡ್ಯಾರು. ಅದು ಏನು ಒಂದು ತಾಸ್ದಾಗ ಟಿಕೆಟ್ಗಳು ಒಟ್ಟು ಸೇಲ್ ಆಗ್ಬಿಟ್ಟಾವ. ಇಲ್ಲ, ಅದು ಒಂದು ತಾಸಾಗೂ ಆಗ್ತಾವು, 10 ನಿಮಿಷದಾಗ ಆಗ್ತಾವು. ಅವು ಎಲ್ಲಿ ಮಾರ್ಲಾತ್ತಾರ ಏನೂ ಗೊತ್ತಿರಂಗಿಲ್ಲ. ಅದ್ರ ಸ್ವಲ್ಪ ಮಾರೋದ್ರಾಗ ಏನೋ ಗದ್ದಲ ನಡೆದೈತಂತ ಅದೇನು ಹೇಳತ್ತಾರ. ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಕೋಟ್ಯಾಂತರ ಅಭಿಮಾನಿಗಳು ಒಂದು ಆಸೆ ಇರ್ತದೆ. ಏನಪ್ಪ ಅಂದ್ರೆ ನಮ್ಮ RCB ಮ್ಯಾಚ್ ಹೋಗಿ ಡೈರೆಕ್ಟ್ ಪಿಚ್ದಾಗ ನೋಡ್ಬೇಕು ಅನ್ನೋಂಥದ್ದು ಖುಷಿ ಇರ್ತೈತ್ರಿ. ಆ ಖುಷಿ ಸಂಬಂಧ ಬರ್ದಾಡ್ತಿರ್ತಾವೆ. ಮತ್ತು ಅವನವನ್ನ ನಮ್ಮ ಬೆಂಗಳೂರದಾಗ ಇಟ್ಟಿರ್ತಾರೆ ಮ್ಯಾಚ್. ಸ್ವಲ್ಪ ಟಿಕೆಟ್ ರೇಟ್ ಕಡಿಮೆ ಮಾಡಿರಪ್ಪ. ಯಾಕಂದ್ರೆ ಏನು ಎಷ್ಟೋ ಬಡವ್ರು ಇರ್ತಾರೆ, ಮಧ್ಯಮ ವರ್ಗದವ್ರು ಇರ್ತಾರೆ, ಏನೋ ಒಂದು RCB ಮ್ಯಾಚ್ ನೋಡ್ಬೇಕಂತಿರ್ತಾರೆ. ಈಗ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಒಂದು ಮನುಷ್ಯಾಗೆ 2-3 ಸಾವಿರ ರೂಪಾಯಿ ಸರಳ ಖರ್ಚು ಇರ್ತೈತಿ. ಮತ್ತು ಆ ಕಡೆ ಆಟೋ ಹೋಗ್ಬೇಕಂದ್ರೆ 15-10 ಸಾವಿರ ಮಟ್ಟ ಖರ್ಚು ಬರ್ತೈತಿ. ಇವು 4 ಸಾವಿರ ಪ್ಲಸ್ ಇಟ್ಟಿರಿಪ್ಪ ಟಿಕೆಟ್. ಅದಷ್ಟು ಕಡಿಮೆ ಮಾಡ್ರಿ. ಯಾಕಂದ್ರೆ ಸಾಕಷ್ಟು ಅಭಿಮಾನಿಗಳಿಗೆ ನೋಡುವಂಥದ್ದು ಆಸೆ ಇರ್ತದೆ. ಹೊರಗಿಂದ ಬಿಟ್ಟು ಹೊಯ್ಕೋತ್ ಹೋಲಿ. ನಮ್ಮ ಬೆಂಗಳೂರದಾಗ ಮ್ಯಾಚ್ ಇಟ್ಟಾಗ ಅದಟ್ರ ಸ್ವಲ್ಪ ರೊಕ್ಕ ಕಡಿಮೆ ಇಡ್ರಿ ಟಿಕೆಟ್. ಯಾಕಂದ್ರೆ ಇದು ಭಾಳ ಅಭಿಮಾನಿಗಳದ್ದು ಒಂದು ರಿಕ್ವೆಸ್ಟ್ ಅಂತ ತಿಳ್ಕೊರಿ. ಅವನು ಪ್ರೀತಿ ಇವ್ರಿಗೆ ಕೊಟ್ಟಿದ್ದ ತಪ್ಪಾಯ್ತು. ನಾವು ದುನ್ಯಾದ ಪ್ರೀತಿ ಕೊಟ್ಟಿರ್ತೀವಿ, ಆ ಪ್ರೀತಿ ವ್ಯಾಲ್ಯೂ ಕೊಡ್ರಿ. ಅದಕ್ಕೆ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಒಳಗೆ ರೊಕ್ಕದ ಆಟ್ರಿ. ನಾವು ನಿಂತು ಹೊಯ್ಕೋತೀವಿ ಬೇರೆ ಮಾತು, ಒಳಗಿಂದ ಒಳಗೆ ರೊಕ್ಕದ ಬೇರೆನೇ ನಡೆದಿರ್ತದೆ ಲೆಕ್ಕ. ಏನ್ ಯಾಕೆ ಖಾಲಿ ಅವನವನು ನಾಳೆ RCB
ಕಲ್ಕತ್ತಾ ಮ್ಯಾಚ್ ಐತಿ. ಎಲ್ಲಿ ಮ್ಯಾಚ್ ಅಪ್ಪ ಅಂದ್ರೆ ಫಸ್ಟ್ ಮ್ಯಾಚ್ ಕಲ್ಕತ್ತಾದಾಗ ಇಟ್ಟಾರ. ಕಲ್ಕತ್ತಾ ಪಿಚ್ ಹೆಂಗೈತಂದ್ರೆ ಮೊದಲು ನೋಡ್ರಿ ಪಿಚ್ ಹೆಂಗಿತ್ತಂದ್ರೆ ಸ್ಪಿನ್ನರ್ಗಳಿಗೆ ಬಹಳ ಅನುಕೂಲ ಆಗುವಂತ ಪಿಚ್ ಇತ್ತದ. ಅಂದ್ರೆ ಸ್ಪಿನ್ನರ್ಗಳು ಈ ವರುಣ್ ಚಕ್ರವರ್ತಿ ಏನ್ ಅದಾರಲ್ರಿ ಚಲೋ ಚಲೋ ಒಂದ್ 2-3 ಸ್ಪಿನ್ನರ್ಗಳು ಅದ ಒಂದು ಪಿಚ್ದಾಗ ಅವರು ಒಂದು ಶಕ್ತಿ ಪ್ರದರ್ಶನ ಮಾಡಿ ಅವ್ರು ಚಲೋ ವಿಕೆಟ್ ತೆಗೆದು ಅವ್ರು ಸ್ವಲ್ಪ ಒಂದು ಬೆಳಕಿಗೆ ಬಂದಾರ. ಆ ಥರದ್ದು ಒಂದು ಒಳ್ಳೆ ಪಿಚ್ ಇತ್ತದ. ಈಗ ಬರ್ಬತ್ತ ಅದನ್ನ ಒಂದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಮಾಡ್ಯಾರ. ಯಾಕಂದ್ರೆ ಇವು IPL T20 ಎಲ್ಲ ಹೆಂಗಂದ್ರೆ ದನ್ನಾಂದನ್ನೇ ರನ್ ಬರ್ಬೇಕ್ರಿ. ಅಡಿಷನ್ ಅಂದ್ರೆ 250 280 ಹಿಂಗೆ ಬಂದಾಗ ಅದ್ರದ್ದು ಒಂದು ಜೋಶ ಕ್ರೇಜ್ ಬೇರೆ ಇರ್ತದೆ. ದಡದರ ವಿಕೆಟ್ ಹೋಗ್ಬಿಟ್ಟು ಅಂದ್ರೆ ಮಜಾ ಇರಂಗಿಲ್ಲ. ಅದಕ್ಕೆ ಈ ಸಲ ಕಲ್ಕತ್ತಾದ ಪಿಚ್ ಹೆಂಗ್ ಮಾಡ್ಯಾರ ಅಂದ್ರೆ ಪ್ಯೂರ್ಲಿ ಅದು ಬ್ಯಾಟಿಂಗ್ ಫ್ರೆಂಡ್ಲಿ ಅಂದ್ರೆ ಸಿಕ್ಕಾಪಟ್ಟೆ ರನ್ ಬರ್ಬೇಕು ಅನ್ನೋ ಕಾರಣಕ್ಕೆ ಆ ರೀತಿ ಆ ಪಿಚ್ ಅನ್ನ ರೆಡಿ ಮಾಡ್ಯಾರ. ಈ ಇತ್ತೀಚಿನ ಏನ್ ಸೀಸನ್ಗಳನ್ನ ನೋಡಿದಾಗೂ ಅದು ಹಂಗೆ ಆಗ್ಬಿಟ್ಟೈತೆ, ಬ್ಯಾಟಿಂಗ್ ಪಿಚ್ ತರಾನೇ ಮಾಡ್ಕೊಂಡ್ಬಿಟ್ಟಾರ. ಇನ್ನು ನಾಳೆ ನಮ್ಮ RCB ಮತ್ತು ಈ ಕಡೆ KKR ಇವ್ರದ್ದು ಪ್ಲೇಯಿಂಗ್ 11 ಅಂತ ಕರೀತಾರೆ. ಅಂದ್ರೆ ಈ ಕಡೆ 11 ಮಂದಿ ಈ ಕಡೆ 11 ಮಂದಿ ಯಾವ್ಯಾವ ತರ ಐತೆ ಅನ್ನೋಂಥದ್ದು ನಿಮ್ಗೆ ಟಕ 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 ಹೇಳ್ಬಿಡ್ತಾರೆ. ಅಷ್ಟ ಬರ್ಕೊಂಡ್ ಬಂದಿನ್ರಿ. ಯಾಕಂದ್ರೆ 20-25 ಪ್ಲೇಯರ್ಗಳು ಸ್ವಲ್ಪ ಬಾಯ್ಪಟ್ಟಿರ್ತಾವ, ಒಂದ್ ಸ್ವಲ್ಪ ಮಿಸ್ಟೇಕ್ ಆಗಬಾರ್ದು. ಇವು ಬರ್ದಿದ್ರು ಮಿಸ್ಟೇಕ್ ಆಗಿರ್ತಾವ, ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಈ 1-2 ಮ್ಯಾಚ್ ಆಗೋಮಟ್ಟ ನಮ್ಗೆ ಇದ್ರಾಗ ಜಜ್ಮೆಂಟ್ ಸಿಗಂಗಿಲ್ಲ. ಯಾಕಂದ್ರೆ ಯಾರು ಹಾಕೋತಾರೆ ಯಾರು ಹೊರಗಿಡ್ತಾರ ಗೊತ್ತಾಗಂಗಿಲ್ಲ. ಅದಕ್ಕೆ ನಾಳೆ ಯಾರನ್ನ ಆಡಿಸ್ತಾರ ಅನ್ನೋಂಥ ಸುಮ್ಮನೆ ಸಂಕ್ಷಿಪ್ತ ಅದ ಏನೈತೆ ಅದು ಹೇಳಿ ಮುಗಿಸ್ಬಿಡ್ರಿ. ಅವತ್ತು ಬಕ್ಕದಾಗ ಬರ್ಕೊಂಡ್ ಬಂದಿನ 1 ಮೀಟರ್ ತೊಗೊಂಡ್ಬಿಡ್ತೀನಿ ಬುಕ್ಕ. ನೋಡ್ರಿ ನಾಳೆ RCB ಕಲ್ಕತ್ತಾದ ಒಂದು ಪ್ಲೇಯಿಂಗ್ 11 ಹೇಳ್ಬಿಡ್ತೀನಿ. ನಾಳೆ ಅವ್ರಿಗೆ ಹೆಂಗೆ ಆಡಿಸ್ತಾರೆ ಏನೇನು ಆಡಿಸ್ತಾರೆ ಪ್ಲೇಯರ್ಗಳು ಹೇಳ್ಬಿಡ್ತೀನಿ. ಒಂದು ಬಹಳ ವಿಶೇಷ ನನಗೆ ಅನಿಸ್ತು, ಏನು ನನಗೆ ಅದು ವಿಚಿತ್ರ ಅನ್ನಿಸ್ತಾರಿಪ್ಪ. ಏನಂದ್ರೆ ಶ್ರೇಯಸ್ ಅಯ್ಯರ್ ಅವರು ಹೋದ್ಸತಿ ಕಪ್ ಹೊಡಿಸ್ಕೊಟ್ರೆ ಕಲ್ಕತ್ತಾದವರು ಶ್ರೇಯಸ್ ಅಯ್ಯರ್ಗೆ ಬಿಟ್ಬಿಟ್ರಪ್ಪ. ಯಾಕೆ ಬಿಟ್ರು ಗೊತ್ತಿಲ್ಲ. ಕಾಪ ಗೆಲ್ಲಿಸಿ ಕೊಟ್ಟಂತ ಪ್ಲೇಯರ್ ಅವನು ಅಂಥದ್ರಾಗಿ ಫುಲ್ ಫಾರ್ಮ್ದಾಗ ಅದಾರ. ಯಾರೋ ಶ್ರೇಯಸ್ ಅಯ್ಯರ್ ಅವರು ಅವ್ರಿಗೆ ಬಿಟ್ಟಾರ. ಅವ್ರು ಹೋಗ್ಯಾರ ಆ ಕಡೆ ಪಂಜಾಬಿಗೆ ಹೋಗ್ಯಾರ್ರಿ. ಅವ್ರು ಈ ಕಡೆ ಅಜಿಂಕ್ಯ ರಹಾನೆ ಅವ್ರಿಗೆ ಅವ್ರು ಕ್ಯಾಪ್ಟನ್ ಮಾಡ್ಯಾರ್ರಿ. ಯಾರು ಕಲ್ಕತ್ತಾದವರು. ಅಜಿಂಕ್ಯ ರಹಾನೆ ನಿಮ್ಗೆ ಹೇಳ್ಬೇಕು, ಮೊನ್ನೆ ಆಕ್ಷನ್ ಇದ್ದಾಗ 1ನೇ ರೌಂಡ್ದಾಗ ಯಾವ ಒಂದು ತಂಡ ಸಹ ಅವರನ್ನ ಖರೀದಿ ಮಾಡಲಿಲ್ಲ. 2nd ರೌಂಡ್ದಾಗ ಕಲ್ಕತ್ತಾ ಅವರನ್ನ ಆಯ್ಕೆ ಮಾಡಿ ಅಂದ್ರೆ ಖರೀದಿ ಮಾಡಿದ್ರು. ಖರೀದಿ ಮಾಡಿದ ಮೇಲೆ ಅವ್ರನ್ನ ಕ್ಯಾಪ್ಟನ್ಶಿಪ್ ಮಾಡಿಬಿಟ್ರು. ನೋಡ್ರಿ ಯಾವ ಟೈಮ್ದಾಗ ಮನುಷ್ಯನ್ ಹೆಂಗೆ ಏನು ಅನ್ನೋಂಥ ಲೆಕ್ಕ ಗೊತ್ತಾಗಂಗಿಲ್ಲ. ಅವರಿಗೆ ಸಾಕಷ್ಟು ಈ ಟೆಸ್ಟ್ ಪ್ಲೇಯರ್ ಹಂಗಿಂಗ್ ಅಂತಾರೆ. ಆದ್ರೆ ಈ T20ದಾಗೂ ಸ್ವಲ್ಪ ಚಲೋ ಆಡ್ಯಾರ ಅವರು. ಇಲ್ಲಂತಲ್ಲ ಚಲೋ 4 ಮಸ್ತ್ ಆಡ್ತಾರೆ. ಈಗ ಫಸ್ಟ್ ಡಿ ಕಾಕ್ ಬರ್ತಾರೆ, ಸೌತ್ ಆಫ್ರಿಕಾ ಪ್ಲೇಯರ್. ಅವರು ಫಸ್ಟ್ ಟೈಮ್ ಮಾಡ್ಲಾತಾರೆ ಕಲ್ಕತ್ತಾದಾಗ. ಅವ್ರ ಜೊತೆ ನರೇಂದ್ರ ಅವನವನು ವೆಸ್ಟ್ ಇಂಡೀಸ್ ಪ್ಲೇಯರ. ಈ ಗಂಭೀರ್ ಅವ್ರು ಬಂದ ಮೇಲೆ ಅವ್ರ ಪ್ಲೇಯರಿಗೆ ಓಪನರ್ ಮಾಡಿ ಇಟ್ಟು ಅವನವನು ನಾಯಿ ಹೊಡಿತಾನ್ರಿ. ಆ ಪ್ಲೇಯರಿಗೆ ಮೊದಲು ತೆಗಿಬೇಕು. ಆಮೇಲೆ ಒಂಡಾನ ಈ ರಹಾನೆ ಬರ್ತಾರ. ಆಮೇಲೆ ಈ ವೆಂಕಟೇಶ್ ಅಯ್ಯರ್ರೆ ಬರ್ಬೋದು ಅಥವಾ ರಹಾನೆರೆ ಬರ್ಬೋದು. ಒಂಡನ್ ಅದು ನೋಡ್ಬೇಕು. ಅವ್ರು ಅನುಕೂಲ ತಕ್ಕಂಗೆ ಮಾಡ್ಕೊತ ಹೋಗ್ತಾರೆ. ಈ ರಿಂಕು ಸಿಂಗ್ ಒಳ್ಳೆ ಪ್ಲೇಯರ್ ಅದಾರ. ಈ ಕಡೆ ರಸೂಲ್ ಅಂತೂ ಗೆಲ್ಲಿಗಿಲ್ಲ ಅವನು ಬೆಂಕಿ ಅದು ಪ್ಲೇಯರ್. ಅದು ಯಾವ ಟೈಮ್ದಾಗ ಹೆಂಗೆ ಹೊಡಿತಾರೆ ಹೇಳಕ್ ಬರಂಗಿಲ್ಲ. ಅದ್ರ ಮಾತ್ರ ತೆಗಿಬೇಕು. ಇನ್ನು 7ನೇ ನಂಬರ್ ಹೇಳ್ಬೇಕಂದ್ರೆ ರಮರ್ದೀಪ್ ಸಿಂಗ್ ಅವರು ಅದಾರ್ರಿ. ಅವರು ಆಲ್ರೌಂಡರ್ ಅದಾರ, ಚಲೋ ಆಡ್ತಾರೆ. ಇನ್ನು ಬೌಲಿಂಗ್ ವಿಷಯಕ್ಕೆ ಬಂದೀವಿ ಅಂದ್ರೆ ಇವು ಸ್ವಲ್ಪ ಸ್ಪಿನ್ನರ್ಗಳು ಗಿಚ್ಚದಾರೆ. ಯಾಕಂದ್ರೆ ವರುಣ್ ಚಕ್ರವರ್ತಿ ಮೊನ್ನೆ ಚಾಂಪಿಯನ್ ಟ್ರೋಫಿ ನೋಡಿರ್ಬೇಕು. ನಮ್ಮ ಭಾರತ ಕಪ್ ಗೆಲ್ಲಕ್ಕೆ ಅವ್ರದ್ದು ಮೇನ್ ಪ್ರಮುಖ ಪಾತ್ರ ಐತ್ರಿ. ಅವ್ರು ಬಾಲಿಂಗ್ ಇದ್ರಾಗ ಅವ್ರು ಚಲೋ ಬಾಲಿಂಗ್ ಹಾಕ್ಯಾರ. ವರುಣ್ ಚಕ್ರವರ್ತಿ ಮಸ್ತ್ ಸ್ಪಿನ್ ಹಾಕ್ತಾರ್ರಿ. ಹರ್ಷಿತ್ ರಾಣಾ, ಜಾನ್ಸನ್, ವೈಭವ್ ಈ ರೀತಿ ಅದಾರ. ಇವ್ರ ಕಡೆ ಒಟ್ಟು ಒಳ್ಳೆ ಬೌಲರ್ಗಳು ಅದಾರ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ನೋಡ್ರಿ, ಇಲ್ಲಿ ಇವರು ಮನೀಶ್ ಪಾಂಡೆ ಅವರಿಗೆ ಆಡಿಸ್ಬೇಕು. ಒಂದು ಇಲ್ಲಂದ್ರ ಈ ಮಾಯಾಂಕ್ ಮಾರ್ಕಂಡೆ ಅಂತ ಏನೋ ಅದಾರ್ರಿ ಪ್ಲೇಯರ್ ಅದ ಅವ್ರ ಹೆಸರು. ಅಂದ್ರೆ ಅವರು ಆಲ್ರೌಂಡರ್ ಏನು ಬೌಲರ್ ಅದಾರ. ಈ ಕಡೆ ಬ್ಯಾಟಿಂಗ್ ಏನ್ರ ವೀಕ್ ಆದ್ರೆ ಮನೀಶ್ ಪಾಂಡೆ ಅವ್ರಿಗೆ ಬಿಡ್ತಾರೆ. ಬೌಲಿಂಗ್ ಏನಾರ ಆದ್ರೆ ಈ ಕಡೆ ಅದು ಮಾರ್ಕಂಡೆ ಅವ್ರಿಗೆ ಬಿಡ್ತಾರೆ. ಅವ್ರ ಅನುಕೂಲ ತಕ್ಕಂಗೆ ಬಿಡ್ತಾರೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋಂಥದ್ದು ಬೇಡ. ಇನ್ನು ಡೈರೆಕ್ಟ್ ನಮ್ಮ RCBಗೆ ಬರೋಣ್ರಿ. ನಮ್ಮ RCB ಲೆಕ್ಕ ಮಾತ್ರ ಗಿಲಿಗಿಲ ಐತಿ. ಫಸ್ಟ್ ಬರೋದ ನಮ್ಮ ಹುಲಿ ವಿರಾಟ್ ಕೊಹ್ಲಿ ಅವರು ಬರ್ತಾರ. ಇನ್ನು ಅವರಿಗೆ ಯಾರು ಫಿಲಿಪ್ ಸಾಲ್ಟ್ ಅಂದ್ರೆ ಗಿಲಿಗಿಲೆ ಅವ್ರ ಮ್ಯಾಲ ಸಾಕಷ್ಟು ಹೋಪ್ ಇಟ್ಟಿವಿ ನಾವು. ಒಳ್ಳೆ ಬ್ಯಾಟ್ಮನ್ಸ್ ಅದಾರ ಇಂಗ್ಲೆಂಡ್ದವ್ರು. ಅವರು ನಮ್ಮ ವಿರಾಟ್ ಕೊಹ್ಲಿ ಮತ್ತು ಫಿಲಿಪ್ ಸಾಲ್ಟ್ ಅವ್ರು ಬರ್ತಾರೆ ಓಪನರ್. ಇನ್ನು ಒನ್ ನೋಡ್ರಿ ರಜತ್ ಪಟೇದಾರ್ ನಮ್ಮ RCB ಕ್ಯಾಪ್ಟನ್. ಸ್ಪಿನ್ನರ್ಗಳ ಪಾಲಿಗೆ ಅವನೊಂದು ಬೆಂಕಿ ಪ್ಲೇಯರ್ ಅದ ರಜತ್ ಪಟೇದಾರ್ ಅವರು. ಇನ್ನು 4ನೇ ನಂಬರ್ ಸ್ವಲ್ಪ ನಡೆದತ್ರಿ ತಿಂಡಿ. ಇಲ್ಲಿ ಲಿವಿಂಗ್ ಸ್ಟೋನ್ಗೆ ಆಡಿಸ್ತಾರೋ ಅಥವಾ ಈ ಬೆತಲ್ ಅಂತ ಅದಾರ್ರಿ, ಅವರು ಒಳ್ಳೆ ಪ್ಲೇಯರ್ ಅದಾರ. ಅಂದ್ರೆ ಆ ಲಿವಿಂಗ್ ಸ್ಟೋನ್ ಅಥವಾ ಬೆತಲ್ ಯಾರಿಗೆ ಆಡಿಸ್ತಾರ ಅದನ್ನು ನೋಡ್ಬೇಕನ್ನು ನಾಳೆ. ಮತ್ತು ಐದನೇ ನಂಬರ್ದಾಗೂ ಇಲ್ಲಿ ಏನೈತಿ ಟೀಮ್ ಡೇವಿಡ್ ಆಗಿ ಆಡಿಸ್ತಾರೋ ಅಥವಾ ಮತ್ತೆ ಬೆತಲ್ಗೆ ಆಡಿಸ್ತಾರ. ಅಂದ್ರೆ ಯಾರಿಗೆ ತೋತಾರ ಅನ್ನೋಂಥದ್ದು ಸ್ವಲ್ಪ ಕನ್ಫ್ಯೂಷನ್ ಐತ್ರಿ. ನಾಳೆ ಒಂದು ಮ್ಯಾಚ್ ಆಗೋಮಟ್ಟ ನಮ್ಗೆ ಏನು ಗೊತ್ತಾಗಲ್ಲ ಅದರದ. ಅದಾದ್ಮೇಲೆ ಇನ್ನು 6 ನಂಬರಿಗೆ ಜಿತೇಶ್ ಶರ್ಮಾ ಅವ್ರು ಅದಾರ. ಅವ್ರಿಗೆ ಯಾವ ಪ್ಲೇಸಾಗ ಆಡಿಸ್ತಾರೋ ಅನ್ನೋಂಥದ್ದು ಗೊತ್ತಿಲ್ಲ. ಆದ್ರೆ ಅವರು ಪ್ಲೇಯಿಂಗ್ 11ದಾಗ ಮಾತ್ರ ಪಕ್ಕ ಇರ್ತಾರ ಅಂತ ನಂದು ಒಂದು ವಿಚಾರ ರೀ. ಜಿತೇಶ್ ಶರ್ಮಾ ಅವರು. ಇನ್ನು 7ನೇ ನಂಬರ್ ನೋಡ್ರಿ ಆಲ್ರೌಂಡರ್ ಕೃಣಾಲ್ ಪಾಂಡೆ ಅವರು ಅದಾರ. ಇವ್ರು ಏನಪ್ಪಾ ಅಂದ್ರ ಈ ಜಾಗದಾಗ ಇವ್ರಿಗೆ ಆಡಿಸ್ತಾರೋ ಅಥವಾ ಈ ಕೃಣಾಲ್ ಪಾಂಡೆ ಹೆಂಗಂದ್ರ ನೀವು ಯಾವುದೇ ಪ್ಲೇಸ್ದಾಗೂ ಇವ್ರಿಗೆ ಆಡಿಸ್ಬೋದು. ಯಾಕಂದ್ರೆ ಆ ರೀತಿ ಅವರು ಬ್ಯಾಟಿಂಗ್ ಆಡ್ತಾರ. ಈ ಕೃಣಾಲ್ ಪಾಂಡೆ ಬರೋ ಮಟ್ಟ ಒಟ್ಟು ರೈಟೇ ಇರ್ತಾವ್ರಿ ಬ್ಯಾಟ್ಮನ್ಸ್ಗಳು. ಈ ಕೃಣಾಲ್ ಪಾಂಡೆ ಅವ್ರಿಗೆ ಹೇಳಕ್ ಬರಂಗಿಲ್ಲ. 2 ವಿಕೆಟ್ ಅಥವಾ 3 ವಿಕೆಟ್ ಹೋದ್ಮೇಲೂ ಇವ್ರಿಗೆ ಒಳಗೆ ಕಳಿಸ್ಬೋದು. ಅಥವಾ ಅವ್ರ ಜಾಗಕ್ಕೆ ಇಂಪ್ಯಾಕ್ಟ್ ಪ್ಲೇಯರ್ನ ಕರೆಸಿ
ನಮ್ಮ ಕರ್ನಾಟಕದವರಾದಂಥ ಯಾರು ದೇವದತ್ ಪಡಿಕಲ್ ಅವರು ಅವರಿಗರೆ ಆಡಿಸ್ಬೋದು, ಹೇಳಕ್ ಬರಂಗಿಲ್ಲ. ಆದ್ರೆ ಅದನ್ನು ನಾಳೆನೇ ಗೊತ್ತಾಗ್ತೈತೆ. ಆದ್ರೆ ಲೆಫ್ಟಿ ಇರ್ತಾರೆ ಎರಡು ಬ್ಯಾಟ್ಮನ್ಸ್ಗಳು, ಇವ್ರಿಗೆ ಯಾವ ಪ್ಲೇಸ್ದಾಗ ಆಡ್ತಾರೆ ಹೇಳಕ್ ಬರಂಗಿಲ್ಲ. ಅಂದ್ರೆ ಮ್ಯಾಚಿನ ಸಿಚುವೇಶನ್ ನೋಡಿ ಹಿಂದ ಮುಂದ ಮಾಡ್ತಾರ್ರಿ. ಇನ್ನು ಬಾಲಿಂಗ್ ವಿಷಯಕ್ಕೆ ಬಂದ್ವಿ ಅಂದ್ರೆ ಫುಲ್ ಖತರ್ನಾಕ್ ಬಾಲಿಂಗ್ ಆಗೈತ್ರಿ. ಮೇನ್ ಬಾಲಿಂಗ್ ನಮ್ದ ಭುವನೇಶ್ವರ್ ಕುಮಾರ, ಬೆಂಕಿ ಲೈನ್ ಲೆಂತ್ ಒಳಗೆ ಬಾಲಿಂಗ್ ಹಾಕುವಂಥ ಪ್ಲೇಯರ್. ಈ ಸಲ ಮಾತ್ರ ಬಾಲಿಂಗ್ ನೆಕ್ಸ್ಟ್ ಲೆವೆಲ್ ಆಗೈತಿ. ಸ್ಟಾರ್ಟಿಂಗ್ ಅವನವ್ನು ಟ್ರೋಲ್ಗಿಲ್ಲ ಆಯ್ತು, ಯಾಕಂದ್ರೆ ಒಂದೇ ದಿನ ಇವರು ಆಕ್ಷನ್ದಾಗ ಬಾಲರ್ಗಳಿಗೆ ಸರಿಯಾಗಿ ತೊಗೊಂಡಿಲ್ಲ. ಆಮೇಲೆ ಎರಡನೇ ದಿನ ಚಲೋ ಚಲೋ ಬಾಲರ್ಗೆ ತೊಗೊಂಡ್ರು. ಭುವನೇಶ್ವರ್ ಕುಮಾರ್ ಆಗಿರ್ಬೋದು, ಹೆಜಲ್ವುಡ್ ಅವರು, ಭುವನೇಶ್ವರ್ ಕುಮಾರ್ ಮತ್ತು ಹೆಜಲ್ವುಡ್ ಅವರು ಇವರು ಫಸ್ಟ್ ಏನು ಪವರ್ ಪ್ಲೇದಾಗ ಆಗಿರ್ಬೋದು ಅಥವಾ ಲಾಸ್ಟ್ ಈ ಡೆಪ್ತ್ ಓವರ್ದಾಗೂ ಚಲೋ ಬಾಲಿಂಗ್ ಹಾಕುವಂಥದ್ದು ಎರಡೂ ಪ್ಲೇಯರ್ಗಳು ಮಸ್ತ್ ಬಾಲಿಂಗ್ ಅದಾರ. ಯಶ್ ದಯಾಳ್ ಅವರು ಅದಾರ, ಅವರು ಹೋಸತಿ IPL ದಾಗ ಮಸ್ತ್ ಬಾಲಿಂಗ್ ಹಾಕ್ಯಾರ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ನೋಡ್ರಿ ಸ್ವಪ್ನಿಲ್ ಸಿಂಗ್ ಮತ್ತ ಸುಯೇಶ್ ಶರ್ಮಾ ಅಂತ ಅದಾರ, ಪಡಿಕಲ್ ಅವರು ಅದಾರ. ಈ ಮೂರರ ಒಳಗ ಯಾರನ್ನ ಒಳಗೆ ಹಾಕಬಹುದು ಯಾರನ್ನ ಹೊರಗೆ ಹಾಕಬಹುದು ಅನ್ನೋಂಥದ್ದು ಅದು ಗೊಂದಲ ಐತಿ. ಅದನ್ನ ನಾಳೆಗೆ ಅದು ಗೊತ್ತಾಗ್ತೈತಿ. ಈಗ ಸದ್ಯದ ಮಟ್ಟಿಗೆ ನಮ್ಮ RCB ಮಾತ್ರ ಪ್ಲೇಯಿಂಗ್ ಲೆವೆನ್ ಅಂದ್ರೆ ಏನು 11 ಮಂದಿ ಟೀಮ್ ಐತಿ, ಒಂದು ಇಂಪ್ಯಾಕ್ಟ್ ಪ್ಲೇಯರ್ ಹಿಡ್ಕೊಂಡು ಪೂರ್ತಿ ಕಂಪ್ಲೀಟ್ ಪ್ಯಾಕ್ ಟೀಮ್ ಐತಿ. ಈ ಡೆಪ್ತ್ ಓವರ್ದಾಗ ಬಾಲಿಂಗ್ ಹೆಂಗ್ ಹಾಕ್ತಾರ ಅನ್ನುವಂಥದ್ದು ಭಾಳ ಕುತೂಹಲ ಇರ್ತದೆ ನಮ್ಗೆ. ಆ ಟೈಮ್ದಾಗ ಹೆಂಗ್ ಹಾಕ್ತಾರ. ಮತ್ತು ನಮ್ದು RCB ಹೆಂಗಂದ್ರೆ ಪ್ರತಿ ಸಲ ಒಂದು 2-3 ದಡ ವಿಕೆಟ್ ಹೋಗ್ಬಿಟ್ಟು ಅಂದ್ರೆ ಪವರ್ ಪ್ಲೇದಾಗ ಒಂದು 2 ಅಥವಾ 3 ವಿಕೆಟ್ ಹೋದ್ಮೇಲೆ ಸ್ವಲ್ಪ ಈ ಮಿಡಲ್ ಆರ್ಡರ್ದಾಗ ಸ್ವಲ್ಪ ಭಾಳ ಒತ್ತಡಕ್ಕೆ ಒಳಗಾಗ್ತೈತೆ ನಮ್ದು RCB. ಪ್ರತಿ ಸಲ ಹಂಗೆ ಆಗ್ತೈತಿ. ಈ ಸತಿ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾರ ಮ್ಯಾನೇಜ್ ಮಾಡ್ತಾರ ಅನ್ನೋಂಥದ್ದು ನಾವು ನಾಳೆ ಒಂದು 2-3 ಮ್ಯಾಚ್ ಹೋದಾಗ ಗೊತ್ತಾಗ್ತೈತಿ. ಕಾಲ್ರಿ ಈ ಸಲ ಮಾತ್ರ RCB ಪೂರ ಪ್ಯಾಕ್ ಟೀಮ್ ಐತಿ, ಬೆಂಕಿ ಟೀಮ್ ಐತಿ, ಹೊಸ ಜೋಶ, ಹೊಸ ಅವನ ಹವಾ ಇಟ್ಕೊಂಡ್ ಬರತ್ತದ RCB. ಈ ಸಲ ಮಾತ್ರ ಪಕ್ಕ RCB ಕಪ್ ರೀ. ಇಟ್ಟೆಲ್ಲ ಹೇಳಿದ ಮೇಲೆ ಅವನು ಈ ಸಲ ಕಪ್ ನಮ್ಮದೇ ಹೇಳಲಿಕ್ಕಂದ್ರೆ ತಪ್ಪಾಕೈತಿ. ನಾಳೆ ಮ್ಯಾಚ್ ಸಂಬಂಧ ಅಂತರೂ ಬೆಂಕಿ ಬಬ್ಲಾದೆ ನಾವು ಕಾಯ್ಲಾತೀವಿ. ನಮ್ಮ ಕಿಂಗ್ ಕೊಹ್ಲಿ, ವಿರಾಟ್ ಕೊಹ್ಲಿ ಅವರು ಮಾತ್ರ ಚಾಂಪಿಯನ್ ಟ್ರೋಫಿದಾಗ ಚಲೋ ಫಾರ್ಮ್ದಾಗ ಅದಾರ. ಅಲ್ಲಿಂದ ಫಾರ್ಮ್ ತೊಗೊಂಡ್ಬಂದಾರ ಅವ್ರು. ಈಗ ನಾವು ಕಾದು ನೋಡಬೇಕಾಗಿದ್ದು ಏನಪ್ಪ ಅಂದ್ರೆ ಈ 18ನೇ ಸೀಸನ್, ಯಾಕಂದ್ರೆ ಅವ್ರು ಲಕ್ಕಿ ನಂಬರ್ 18, ಈ IPL ಸೀಸನ್ ನಡೀತಾ ಇರೋದು 18. ಎರಡು ಕೂಡಿ ಅವನವ್ರು RCB ಕಪ್ ಬತ್ತಂದ್ರ ನಮ್ಮಟ್ಟು ಖುಷಿ ಪಡುವಂತ ವ್ಯಕ್ತಿ ಯಾರ್ರಿ ಜಗತ್ಯಾಗ? ಖಾಲಿ ದೇವ್ರದಿಂದ RCB ಕಪ್ ಗೆಲ್ಲಿ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇದು ಫಸ್ಟಿಗೆ ಹೇಳಬೇಕಿತ್ತು, ಆದ್ರೆ ಲಾಸ್ಟಿಗೆ ಹೇಳತ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಇದು ಏನಪ್ಪ ಮುಖ್ಯವಾದ ವಿಷಯ ಅಂದ್ರೆ ಈಗ IPL ಚಾಲು ಆಗ್ಲಾತೈತಿ ನಾಳೆಯಿಂದ. ದಯವಿಟ್ಟು ಈ ವಿಡಿಯೋ ಯಾರು ನೋಡತ್ರಿ, ಒಂದು ನನ್ನ ಕಡೆಯಿಂದ ರಿಕ್ವೆಸ್ಟ್, ದಯವಿಟ್ಟು ಯಾರೂ ಸಹ ಈ ಬೆಟ್ಟಿಂಗ್ ಆಡಕ್ಕೆ ಹೋಗ್ಬೇಡ್ರಿ. ಈ ಟೀಮ್ ಗೆಲ್ತೈತಿ ಆ ಟೀಮ್ ಗೆಲ್ತೈತಿ, ಯಾಕಂದ್ರೆ ಅವ್ರು ಗೆದ್ರೋರಿಗೆ ರೊಕ್ಕ ಬರ್ತಾವೆ, ಸೋತ್ರೋರಿಗೆ ರೊಕ್ಕ ಬರ್ತಾವೆ. ಅಲ್ಲಿ ಆಡೋರಿಗೆ ನಾವ್ಯಾರೀ? ನಮ್ಮ ಮನಿ ಮಠ ನಮಗೆ ಒಂದಿನ ನಾವು ದುಡಿಲಿಕ್ಕಂದ್ರೆ ನಮ್ದು ಹೊಟ್ಟೆ ತುಂಬಂಗಿಲ್ಲ. ಮರ ದುಡ್ದಿದ್ದು ಕೈಯಾಗ ಅಂದ್ರೆ ರೊಕ್ಕ ಕೈಗೆ ಹತ್ತಂಗಿಲ್ಲ. ಇವು 2 ನಂಬರ್ ಬೆಟ್ಟಿಂಗ್ ಆಡಿ ನಾವು ಶ್ರೀಮಂತ ಹಾಕಿನಿ ಶಾರ್ಟ್ಕಟ್ದಾಗ ಕೋಟ್ಯಾಧಿಪತಿ ಆಗ್ತೀನಿ ಅನ್ನುವಂಥದ್ದು ಭ್ರಮೆದಾಗ ಬದುಕಕ್ಕೆ ಹೋಗ್ಬೇಡ್ರಿ. ಇದು ನನ್ನ ವಿಡಿಯೋ ನೋಡೋರಿಗೆ ಒಂದು ಕಳ್ಕಳಿ, ನನ್ನ ಕಡೆಯಿಂದ ದಯವಿಟ್ಟು ಒಂದು ಕಳ್ಕಳಿ. ನಾನು ಭಾಳ ಲಾಸ್ಟಿಗೆ ಈ ಮಾತನ್ನು ಹೇಳಿದೆ, ಆದ್ರೆ ಪ್ರತಿ ವಿಡಿಯೋಕ್ಕೂ ನಾನು ಫಸ್ಟಿಗೆ ಹೇಳುವಂಥದ್ದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ. ಒಂದು ರಿಕ್ವೆಸ್ಟ್, ದಯವಿಟ್ಟು ಯಾರು ಬೆಟ್ಟಿಂಗ್ ಆಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಕೈ ಮುಗಿತೀನಿ. ನಿಮ್ಮ ನಂಬಿ ನಿಮ್ಮ ಕುಟುಂಬ ಇರ್ತೈತಿ. ಯಾಕಪ್ಪ ಅಂದ್ರೆ ನೋಡ್ರಿ, ವಿಷ ಒಬ್ಬನ ಕೊಂದ್ರ ಸಾಲ ಸಂಸಾರನ ಕೊಲ್ತೈತಂತ. ನೀವು ಮಾಡಿದಂಥ ಸಾಲ ಇಡೀ ನಿಮ್ಮ ಸಂಸಾರನ ಒಂದು ಸಂಕಷ್ಟಕ್ಕೆ ಸಿಲುಕಿಸಿ ಅದು ಇಡೀ ನಿಮ್ಮ ಕುಟುಂಬ ನೆಮ್ಮದಿ ಹಾಳು ಮಾಡ್ತದೆ. ದಯವಿಟ್ಟು ಆ ತಪ್ಪನ್ನು ಯಾರು ಮಾಡಕ್ಕೆ ಹೋಗ್ಬೇಡ್ರಿ. ಕ್ರಿಕೆಟ್ ಐತಿ, ಎಂಜಾಯ್ ಮಾಡೋಣ, ಖುಷಿಯಿಂದ ಒಟ್ಟು ಮಜಾ ಮಾಡೋಣ ಅಷ್ಟೇ. ಕ್ರಿಕೆಟ್ ಬಂದೈತಿ, ಖುಷಿಯಿಂದ ನೋಡೋಣ ಅಷ್ಟೇ, ಬಿಟ್ಟು ಬಿಡೋಣ. ದಯವಿಟ್ಟು ಬೆಟ್ಟಿಂಗ್ ಆಡಿ ನಿಮ್ಮ ಜೀವನ ಹಾಳು ಮಾಡ್ಕೋಬೇಡ್ರಿ. ಒಂದು ರಿಕ್ವೆಸ್ಟ್, ಮತ್ತೊಂದು ನಾನು ಪದೇ ರಿಪೀಟ್ ಅದ ಮಾತು ಹೇಳತ್ತೀನಿ. ಯಾಕಂದ್ರೆ ಬಹಳಷ್ಟು ಮಂದಿ ಹಾಳಾಗ್ಯಾರ. ಪ್ರತಿ ಸಲನೂ ಮನಿ ಮಠ ಎಲ್ಲ ಬಿಟ್ಟು ಹೋಗಿರ್ತಾರೆ. ದಯವಿಟ್ಟು ಆ ತಪ್ಪು ಮಾಡಕ್ಕೆ ಹೋಗ್ಬೇಡ್ರಿ. ಖಾಲಿ ನಾಳೆ ನಮ್ದು RCB ಮ್ಯಾಚ್ ಐತಿ. ನಮ್ಮ ಮ್ಯಾಚ್ RCB ಯಾರು ಹೆಚ್ಚು ರನ್ ಹೊಡಿತಾರೆ ಕಮೆಂಟ್ ಹಾಕ್ರಿ, ಯಾರು ಹೆಚ್ಚು ವಿಕೆಟ್ ತೆಗಿತಾರೆ ನಮ್ಮ ಹುಲಿಗಳು ಅಂತ ಕಮೆಂಟ್ ಹಾಕ್ರಿ. ನಾಳೆ ಮ್ಯಾಚ್ ಮುಗಿಯೋಣ ಬೆಂಕಿ ಬಬ್ಲಾದಿ ರಿವ್ಯೂ ಜೊತೆ ಮಾತು ಬರ್ತೇನೆ ಅಂತ್ರಿ. ನಮಸ್ಕಾರ.